ಇನ್ನು ವಿಧಾನಸಭೆಯ ವಿಚಾರಕ್ಕೆ ಬರೋಣ. ವಿಧಾನಸಭೆಯಲ್ಲಿ ಇವತ್ತೂ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವೇ ಪ್ರತಿಧ್ವನಿಸಿತು. ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಸದನಕ್ಕೆ ಬಂದಂತಹ ಬಿಜೆಪಿ ಜೆಡಿಎಸ್ನ ಶಾಸಕರು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಬರಗಾಲ, ಕಸ್ತೂರಿ ರಂಗನ್ ವರದಿ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಚರ್ಚೆಗೂ ಗದ್ದಲದಿಂದ ಅಡ್ಡಿ ಉಂಟಾಯಿತು. ಮುಂಗಾರು ಮಳೆ ಕೈಕೊಟ್ಟ ಕಾರಣ ಕರುನಾಡು ಬರದ ಛಾಯೆಯಲ್ಲಿ ದಿನಗಳನ್ನ ದೂಡ್ತಾ ಇದೆ. ಅನ್ನದಾತರು ಕೃಷಿಗೆ ನೀರ್ ಸಿಗದೆ, ಜನರಿಗೆ ಕುಡಿಯೋಕಿಲ್ದೆ ಪರಿತಪಿಸುತ್ತಿದ್ದಾರೆ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕಾಗಿದ್ದ ಮುಂಗಾರು ಅಧಿವೇಶನದ ಉಭಯ ಸದನಗಳು ಆಡಳಿತ ಮತ್ತು ವಿಪಕ್ಷಗಳ ಗದ್ದಲ ಗಲಾಟೆಯಲ್ಲೇ ವ್ಯರ್ಥವಾಗ್ತಾ ಇವೆ. ರಾಜ್ಯ ಸರ್ಕಾರ ನಾಗೇಂದ್ರ ರಾಜೀನಾಮೆಯನ್ನ ಪಡಿತಾ ಇಲ್ಲ, ಬಿಜೆಪಿ ನಾಯಕರು ಸದನದಲ್ಲಿ ಹೋರಾಟವನ್ನ ಬಿಡ್ತಾ ಇಲ್ಲ. ಇದರಿಂದ ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತೂ ಕೂಡ ಬಿ ನಾಗೇಂದ್ರ ರಾಜೀನಾಮೆಗಾಗಿ ವಿಪಕ್ಷಗಳ ಗದ್ದಲ ಮಾರ್ಧನಿಸ್ತು. ಮಾಹಿತಿಯನ್ನ ಕೊಟ್ಟರು ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ. ನಾನು 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ ಅದಕ್ಕೆ ಬಿ ನಾಗೇಂದ್ರ ವಜಾಗಿ ಆಗ್ರಹ, ಮುಂದುವರೆದ ಬಿಜೆಪಿ ಹೋರಾಟ. ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಸದನಕ್ಕೆ ಬಂದ ಕೇಸರಿ ನಾಯಕರು. ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಹೋರಾಟವನ್ನ ಮುಂದುವರೆಸಿದ್ರು. ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಸದನಕ್ಕೆ ಬಂದಿದ್ದ ಮೈತ್ರಿ ನಾಯಕರು ನಾಗೇಂದ್ರ ಅಪರಾಧಿ ಅನ್ನೋದಕ್ಕೆ ನಮ್ಮ ಬಳಿ ದಾಖಲೆಗಳಿವೆ ಎನ್ನುತ್ತಿದ್ದಂತೆ ಗದ್ದಲ ಶುರುವಾಯಿತು. ಬಿಜೆಪಿ ಜೆಡಿಎಸ್ ಸದಸ್ಯರ ಗದ್ದಲದ ನಡುವೆಯೇ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನ ಆರಂಭ ಮಾಡಿದ್ರು. ಈ ವೇಳೆ ವಿಪಕ್ಷಗಳ ಗದ್ದಲ ಮತ್ತಷ್ಟು ಜೋರಾಯಿತು. ರಾಹುಲ್ ಗಾಂಧಿ 420, ನಾಗೇಂದ್ರ ಕಳ್ಳ ಅನ್ನುವಂತಹ ಘೋಷಣೆಗಳು ಮೊಳಗಿದ್ವು. ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ಸರ್ಕಾರ ಹೇಳ್ಬೇಕಲ್ಲ ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಪ್ರಾಜೆಕ್ಟ್ ಮಾಡಿದ್ದೀರಿ. ವಿಧಾನಸಭೆ ಕಲಾಪದಲ್ಲಿ ಬರಗಾಲದ ಬಗ್ಗೆ ಚರ್ಚೆ ನಡೆಸುವ ಬಗ್ಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಸದಸ್ಯರು ಪರಸ್ಪರ ಕಾಲೆಳೆದುಕೊಂಡ್ರು. ನಾವಲ್ಲ, ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಬರಗಾಲ ಅನೌನ್ಸ್ ಮಾಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಈ ಗದ್ದಲ ಗಲಾಟೆಯ ನಡುವೆಯೇ ಬೆಂಗಳೂರು ಅಭಿವೃದ್ಧಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳನ್ನ ಮಂಡಿಸಿ ಅಂಗೀಕರಿಸಲಾಯಿತು. ಈ ಜನಪರ ತಿದ್ದುಪಡಿಗೆ ಈ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. ವಿಧಾನಸಭೆ ಮೊಗಸಾಲಿಯಲ್ಲೂ ಬಿಜೆಪಿ ಪ್ರತಿಭಟನೆ. ಪ್ಲಕಾರ್ಡ್ ಅನ್ನ ಹಿಡಿದು ಕೆಂಗಲ್ ಗೇಟ್ ವರೆಗೆ ಮೆರವಣಿಗೆ. ಸದನದ ಒಳಗ್ ಮಾತ್ರ ಅಲ್ಲ, ಸದನದ ಹೊರಗೂ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಪೂರ್ವ ಮೊಗಸಾಲಿಯಿಂದ ಕೆಂಗಲ್ ಗೇಟ್ ಕಡೆಗೆ ಪ್ಲಕಾರ್ಡ್ಗಳನ್ನ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಒಂದು ಸುತ್ತು ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಳೆದ 4 ದಿನಗಳಿಂದ ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ವಿಪಕ್ಷಗಳು ಸದನ ನಡೆಸುವುದಕ್ಕೆ ಅಡ್ಡಿಪಡಿಸ್ತಾ ಇವೆ. ಇದನ್ನ ಖಂಡಿಸಿ ಸಚಿವ ಬಾಲಕೃಷ್ಣ ಸೇರಿದಂತೆ ಹಲವರು ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡಿದ್ರು. ಇನ್ನು ನಾಳೆ ಬೆಳಗ್ಗೆಯೂ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ ಮಾಡೋಕೆ ಕಾಂಗ್ರೆಸ್ನ ಶಾಸಕರು ನಿರ್ಧರಿಸಿದ್ದಾರೆ. ಒಟ್ಟಾರೆ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರ ಪ್ರತಿಪಕ್ಷಗಳ ನಡುವಿನ ಸಂಘರ್ಷ ಮುಂದುವರೆದಿದೆ. ಮುಂದಿನ ದಿನಗಳಲ್ಲೂ ಈ ವಿಷಯ ವಿಧಾನಸಭೆಯಲ್ಲಿ ಮತ್ತಷ್ಟು ಕಾವು ಪಡೆಯುವ ಸಾಧ್ಯತೆ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.